ಇಂದು ಸಿರುವಾರ ತಾಲೂಕಿನ ನೌಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಯೋಜನೆಗಳನ್ನ ನುಂಗಿ ನೀರು ಕುಡಿದಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಇಂದು ನಾವು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು 3 ತಿಂಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ 58 ಲಕ್ಷ ರೂಪಾಯಿಗಳನ್ನ ಭ್ರಷ್ಟಾಚಾರ ಮಾಡಿದ ಕುರಿತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಟ್ಟರು ಕೂಡ ಯಾವುದೇ ಸ್ಪಂದನೆ ಮಾಡದೆ ಇಂದು ನಿರ್ಲಕ್ಷ್ಯ ವಹಿಸಿ ದೂರು ಕೊಟ್ಟವರ ಮೇಲೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಯಾಗಿದ್ದ ಶಶಿಕಾಂತ್ ಶಿಪೂರಿ ಅವರು ದೂರುದಾರರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ದಲ್ಲದೆ ನಿಮ್ಮ ಮೇಲೆ ಪೊಲೀಸ್ ದೂರು ಕೊಡುತ್ತೇನಂತಂದು ನಮ್ಮನ್ನ ಎದುರಿಸ್ತಾ ಇರ್ತಕ್ಕಂಥ ಅಧಿಕಾರಿಯ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ದುರ್ಗಂಬಾಗಂಡ ದುರ್ಗಪ್ಪ ಇವರು ಅವರ ಮೈದಾನ ಆಗಿರ್ತಕ್ಕಂಥ ಮಲ್ಲಪ್ಪ ಗ್ರಾಮ ಸಭೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ಸಿದ್ದಯ್ಯ ಮತ್ತು ಮೌನೇಶ್ ಮತ್ತು ಇತರರ ಮೇಲೆ ಆ ಗ್ರಾಮ ಸಭೆಯಲ್ಲಿ ನಡೆದಿರ್ತಕ್ಕಂಥದ್ದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಾಗ ಅವರು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಲ್ಲೇ ಅವರ ಮೇಲೆ ಪೊಲೀಸಲ್ಲಿ ದೂರನ್ನ ನೀಡಿ ಅವರ ಮೇಲೆ ದೌರ್ಜನ್ಯದ ಬಳಕೆ ಮಾಡಿದ್ದಾರೆ. ಆದ್ರೆ ಇವತ್ತು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಆ ಒಂದು ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ನಾಚಿಕೆ ಮಾನ ಮರೆಯೋದಿಲ್ಲ. ನಾಚಿಕೆ ಮಾನ ಮರೆಯೋದು ಇಲ್ಲದೆ ಇವತ್ತು ಅವರು ನಿರ್ವಹಿಸ್ತಾ ಇದ್ದಾರೆ ಅಂತಂದ್ರೆ ಇಂಥ ಮೇಲಧಿಕಾರಿಗಳು ನಿದ್ದೆ ಮಾಡಿ ನೀರು ಕುಡಿತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಆಫೀಸ್ಗಳಲ್ಲಿ. ಆದ್ರೆ ಯಾಕಿದ್ದೀರಿ ಅಧಿಕಾರಿಗಳೇ, ಈ ನಿಮ್ಮ ಇಲಾಖೆಯನ್ನು ಬಿಟ್ಟು ಮನೆಗೆ ಹೋಗಿ. ನಿಮ್ಮಂತ ಅಧಿಕಾರಿಗಳಿದ್ರೆ ನಮ್ಮ ರಾಯಚೂರು ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ. ಏನ್ ಮಾಡ್ತಾ ಇದ್ದೀರಿ ನೀವು? ಇವತ್ತು ನಾವು ಹೋರಾಟ ಮಾಡ್ತಾ ಇರುವುದು ಯಾತಕ್ಕಾಗಿ? ನಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನೀವೇನ್ ಮಾಡ್ತಾ ಇದ್ದೀರಿ? 3 ತಿಂಗಳಿಂದ ನಾವು ಅಲಿದಾಡ್ತಾ ಇದ್ರೆ ಯಾವುದೇ ದೂರವನ್ನ ತಂಡವನ್ನ ರಚನೆ ಮಾಡದೆ, ತನಿಖೆ ಮಾಡದೆ ಅದರ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ.